ಕ್ಲಾಸ್ 10 CBSE ಮ್ಯಾಥ್ ಟಾಪಿಕ್ಗಳನ್ನ ಒನ್ ಬೈ ಒನ್ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಇವತ್ತಿನ ಟಾಪಿಕ್ನಲ್ಲಿ ಚಾಪ್ಟರ್ 2 ಕ್ಲಾಸ್ 10 CBSE ಮ್ಯಾಥಮೆಟಿಕ್ಸ್ ಇದರಲ್ಲಿ ಪಾಲಿನಾಮಿಯಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋದಕ್ಕೆ ಹೋಗೋಣ. ಸೊ ಪಾಲಿನಾಮಿಯಲ್ಸ್ ಅಲ್ಲಿ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಝೀರೋಸ್ ಅಂಡ್ ದ ಕೋಎಫಿಷಿಯಂಟ್ಸ್ ಅನ್ನೋದಕ್ಕೆ ಮೆಥಡ್ಸ್ ಇದೆ. ಆಲ್ಫಾ ಅಂಡ್ ಬೀಟಾನ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತೀರಾ. ಪಾಲಿನಾಮಿಯಲ್ಸ್ ಅಂದ್ರೆ ಏನು, ಝೀರೋಸ್ ಅಂದ್ರೆ ಏನು, ರೂಟ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಇಫ್ ವಿ ಟಾಕ್ ಅಬೌಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್, ಯಾವುದಾದ್ರೂ ಒಂದು ಈಕ್ವೇಷನ್ ತಗೊಂಡ್ರೆ ಇನ್ ದ ಫಾರ್ಮ್ ಆಫ್ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ ಅನ್ಕೊಳ್ಳಿ. ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಯೂಶಲಿ ನಮಗೆ ಪಾಲಿನಾಮಿಯಲ್ಸ್ದಲ್ಲಿ ಎರಡು ಥರ ಕ್ವೆಶನ್ ಬರುತ್ತೆ. ಒಂದು ವೆರಿಫೈಯಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅನ್ನೋದು ಒಂದು ಬರುತ್ತೆ. ಸೊ ಏನಪ್ಪ ಇದು ವೆರಿಫಿಕೇಶನ್ ಆಫ್ ಝೀರೋಸ್ ಅಂತ ಹೇಳಿದ್ರೆ, ಫಸ್ಟ್ ಎಕ್ಸಸೈಸ್ ಅಂದರೆ ನಿಮಗೆ ಸೆಕೆಂಡ್ ಚಾಪ್ಟರ್ ಫಸ್ಟ್ ಎಕ್ಸಸೈಸ್ ಅಲ್ಲಿ ಇರೋದು ಜಸ್ಟ್ ಟು ಐಡೆಂಟಿಫೈ. ಒಂದು ಗ್ರಾಫ್ ಕೊಟ್ಟಿರ್ತಾರೆ, ಆ ಗ್ರಾಫಲ್ಲಿ ಎಷ್ಟು ಝೀರೋಸ್ ಇದೆ ಅಂತ ಕಂಡುಹಿಡಿದಿ ಅಂತ ಹೇಳಿರ್ತಾರೆ. ಏನಿದು ಝೀರೋಸ್ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಎಕ್ಸ್ ವ್ಯಾಲ್ಯೂನ, ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಲ್ವಾ, ಇದು ವೈ ಆಕ್ಸಿಸ್ ಅಲ್ವಾ, ಎಲ್ಲೆಲ್ಲಿ ಈಗ ಒಂದು ಗ್ರಾಫ್ ಈ ರೀತಿ ಪ್ಲಾಟ್ ಆಯಿತು ಅಂತಂದರೆ ಎಕ್ಸ್ ಆಕ್ಸಿಸ್ನ ಎಷ್ಟು ಸಾರಿ ಟಚ್ ಮಾಡ್ತಿದ್ವು, 1 2. ಸೊ 2 ಪಾಸಿಬಿಲಿಟೀಸ್. ಸೊ 2 ಝೀರೋಸ್ ಇದಕ್ಕೆ ಅಂತ ಅರ್ಥ. ಸಪೋಸ್ ಒಂದು ಸರಿನೂ ಟಚ್ ಆಗಿಲ್ಲ ಅಂತಂದರೆ ಝೀರೋಸ್ ಇಲ್ಲ ಅಂತ ಇದರಲ್ಲಿ ಅರ್ಥ. ಏನಪ್ಪ ಇದು ಝೀರೋಸ್ ಇಲ್ಲ ಝೀರೋಸ್ ಇದೆ ಅನ್ನೋದ್ರ ಅರ್ಥ ಅಂತಂದರೆ, ನಿಮಗೆ ಪಾಲಿನಾಮಿಯಲ್ಸ್ ಒಂದು ವ್ಯಾಲ್ಯೂಸ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಸೇ ಫಾರ್ ಎಕ್ಸಾಂಪಲ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿರ್ತಾರೆ, ಇಸ್ ಈಕ್ವಲ್ ಟು y ಅಂತ ಕೊಟ್ಟಿರ್ತಾರೆ. y ಇಸ್ ಈಕ್ವಲ್ ಟು 2x ಪ್ಲಸ್ 1. ಸೊ ಎಕ್ಸ್ ಜಾಗದಲ್ಲಿ ಯಾವ ವ್ಯಾಲ್ಯೂ ಹಾಕಿದ್ರೆ ಇದು 0 ಆಗೋ ಚಾನ್ಸಸ್ ಇರುತ್ತೆ. ಎಕ್ಸ್ ಜಾಗದಲ್ಲಿ ಯಾವ ವ್ಯಾಲ್ಯೂ ಹಾಕಿದ್ರೆ -1/2 ಹಾಕ್ತೀನಿ ಅನ್ಕೊಳ್ಳಿ. y ಇಸ್ ಈಕ್ವಲ್ ಟು 2 ಆಫ್ -1/2 ಪ್ಲಸ್ 1. ಅವಾಗ 2 ಕ್ಯಾನ್ಸಲ್ ಆಗುತ್ತೆ. y ವಿಲ್ ಬಿ ಈಕ್ವಲ್ ಟು -1 ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು 0 ಅಲ್ವಾ. ಇದು ಏನಿದು y ಇಸ್ ಈಕ್ವಲ್ ಟು 0 ಅನ್ನೋದು ನೋಡೋಣ ಬನ್ನಿ. ಈಗ ಗ್ರಾಫಲ್ಲಿ ಇದನ್ನೇ ವ್ಯಾಲ್ಯೂ ಹಾಕಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ಒಂದು ವ್ಯಾಲ್ಯೂ ತಗೋಣ. ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0, y ವಿಲ್ ಬಿ ಈಕ್ವಲ್ ಟು 1. ಹೌದಾ. ವೆನ್ ಎಕ್ಸ್ ಇಸ್ ಈಕ್ವಲ್ ಟು ವೆನ್ y ಇಸ್ ಈಕ್ವಲ್ ಟು 0, ಎಕ್ಸ್ ವಿಲ್ ಬಿ ಈಕ್ವಲ್ ಟು -1/2. ಇದು ಎಲ್ಲಿಂದ ಬರ್ತದೆ ಅಂತಂದರೆ, y 0 ಇರುವಾಗ ಎಕ್ಸ್ ವ್ಯಾಲ್ಯೂ 1/2 ತೊಗೊಂಡಿದ್ದಾರಲ್ಲ, -1/2 ಅದನ್ನೇ ಬರ್ತಿದ್ದೀನಿ. ಇಲ್ಲ ಬೇರೆ ಯಾವುದಾದ್ರು ವ್ಯಾಲ್ಯೂಸ್ ಬರೀರಿ ಅಂತ ಹೇಳಿದ್ರೆ, ಎಕ್ಸ್ ಇಸ್ ಈಕ್ವಲ್ ಟು 2 ಬರ್ಕೊಂತೀನಿ. y ವಿಲ್ ಬಿ ಈಕ್ವಲ್ ಟು ಎಷ್ಟಾಗುತ್ತೆ, 2 2 4 4 ಪ್ಲಸ್ 1 5 ಅಲ್ವಾ. ಗ್ರಾಫಿಕಲಿ ವೆನ್ ವಿ ಟ್ರೈ ಟು ಪ್ಲಾಟ್ ದಿಸ್ ಒನ್, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಆಗಿರುತ್ತೆ. ಎಕ್ಸ್ ಆಕ್ಸಿಸ್ ಅಲ್ಲಿ 2 ವರೆಗೂ ಹೋಗಿದೆ. ಸೊ ಐ ಜಸ್ಟ್ ರೈಟ್ ಇದು 0, ಇದು 1, ಇದು 2 ಅಂತ ತೊಗೊತೀನಿ. ಅಥವಾ ವಿಲ್ ಎಕ್ಸ್ಪ್ಯಾಂಡ್ ಅ ಲಿಟಲ್ ಮೋರ್, 1 2 ಅಂತ ತೊಗೊತೀನಿ. ಆಯ್ತಾ. ಈ ಕಡೆ ನೆಗೆಟಿವ್ ಪಾರ್ಟ್ ಇದೆ. ಸೊ ಇದು -1, ಇದು -2 ಆಗುತ್ತೆ. ಸರಿನಾ. ನೆಕ್ಸ್ಟ್ ಪಾರ್ಟ್, ಇಲ್ಲೇನಿದೆ, y ವ್ಯಾಲ್ಯೂ ಏನಿದೆ 1 ಇದೆ ಮತ್ತು 5 ಇದೆ. ಸೊ ಐಲ್ ಟೇಕ್ 1 2 3 4 5. ಇದನ್ನ 5 ಅಂತ ತೊಗೊತೀನಿ. ಸೊ ಏನು ಹೇಳಿದ್ದಾರೆ, ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ 0 ಎಲ್ಲಿದೆ, ಇಲ್ಲಿದೆ, y ವಿಲ್ ಬಿ ಈಕ್ವಲ್ ಟು 1 ಇಲ್ಲಿ ಬರುತ್ತೆ. ವೆನ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂದರೆ ಇಲ್ಲಿದ್ದಾಗ y ವಿಲ್ ಬಿ ಈಕ್ವಲ್ ಟು 5 ಅಂತಿದೆ. ಸೊ ಪ್ಲಾಟ್ ಮಾಡ್ಕೊಂಡ್ರೆ ಸಮ್ವೇರ್ ಓವರ್ ಹಿಯರ್ ಇಸ್ ವಾಟ್ ಐಲ್ ಬಿ ಗೆಟಿಂಗ್. ಸೊ ಈ ಲೈನ್ನ ಜಾಯಿನ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನನಗೆ ಈ ಲೈನ್ ಎಲ್ಲಿ ಟಚ್ ಆಗುತ್ತೋ, ಎಕ್ಸ್ ಆಕ್ಸಿಸ್ನ ಎಲ್ಲಿ ಟಚ್ ಆಗುತ್ತೋ, ದಟ್ ಈಸ್ ಕಾಲ್ಡ್ ಮೈ ಝೀರೋಸ್. ಅರ್ಥ ಇನ್ನೊಮ್ಮೆ ಹೇಳ್ತೀನಿ. ಈ ಪ್ಲಾಟ್ ಗ್ರಾಫ್ ನನಗೆ ಏನು ಸಿಗುತ್ತೋ ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು 0 ಎಕ್ಸ್ ಆಕ್ಸಿಸ್ನ ಎಲ್ಲಿ ಟಚ್ ಮಾಡುತ್ತೋ ದಟ್ ವಿಲ್ ಬಿ ಕಾಲ್ಡ್ ಆಸ್ ಮೈ 0. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ -1/2 ಹತ್ರ ಸಿಕ್ತು. ಸೊ -1/2 ಇಸ್ ಮೈ 0 ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಕರೀತಾರೆ. ಇದೇ 0 ಅಂದರೆ ಏನು ಅಂತಂದರೆ, ಆ ಒಂದು ಕೊಟ್ಟರು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಲಿ ಅಥವಾ ಎನಿ ಈಕ್ವೇಷನ್ ಆಗಿರ್ಬೋದು, ಅದು ಯಾವ ಜಾಗದಲ್ಲಿ 0 ಆಗುತ್ತೆ ಅಂತ ಕಂಡುಹಿಡಿಯೋದೇ ಝೀರೋಸ್ ಅಂತ ಹೇಳೋದು. ಅದು ಯಾವ ಪಾಯಿಂಟಲ್ಲಿ ಎಕ್ಸ್ ಆಕ್ಸಿಸ್ನ ಟಚ್ ಮಾಡುತ್ತೋ ದಟ್ ವಿಲ್ ಬಿ ಕಾಲ್ಡ್ ಆಸ್ 0. ಸೊ ನಾವು ಯಾವುದೇ ಕ್ವಾಡ್ರಾಟಿಕ್ ಈಕ್ವೇಷನ್ ತೊಗೊಂಡ್ರು ಅದರದ್ದು ಗ್ರಾಫ್ ಬಂದು ಪ್ಯಾರಾಬೋಲಾ ಆಗಿರುತ್ತೆ. ಪ್ಯಾರಾಬೋಲಾ ಅಂದರೆ ಯಾವ ರೀತಿ, ಸೊ ಯು ವಿಲ್ ಗೆಟ್ ಎ ಡಯಾಗ್ರಾಮ್ ಲೈಕ್ ದಿಸ್. ಸೊ ಪ್ಯಾರಾಬೋಲಾ ನಮಗೆ ನೀವು ಆನ್ಸರ್ಸ್ ನೋಡಿರ್ತೀರ ಯೂಶಲಿ. ಈ ಒಂದು ಕಾನ್ಸೆಪ್ಟ್ ಏನು ಇವಾಗ ನಾನು ಹೇಳ್ತಾ ಇದ್ದೀನಿ, ದಿಸ್ ಕ್ಯಾನ್ ಬಿ ರಿಲೇಟೆಡ್ ಈವನ್ ಫಾರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಚಾಪ್ಟರ್ಗೂ ರಿಲೇಟ್ ಆಗುತ್ತೆ. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ಸಲ್ಲಿ ಪೋಸ್ಟ್ ಮಾಡಿ. ಓಕೆ. ಸೊ ಇಲ್ಲೊಂದು 2 ಪಾಯಿಂಟ್ಗಳು ಬಂದಿದೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು 2. ಅಂದ್ರೆ ಅರ್ಥ ಏನು, ಜನರಲ್ ಆಗಿ ಕೊಡ್ತಿರೋದು, ಒಂದು ಪ್ಯಾರಾಬೋಲಾಗೆ 2 ಡಿಫ್ರೆಂಟ್ ಆನ್ಸರ್ಸ್ ಬಂತು ಅಂತಂದರೆ 2 ಡಿಫ್ರೆಂಟ್ ರೂಟ್ಸ್ ಅಂತ ಹೇಳಿ ಕರಿತೀವಿ. ಆ ಥರ ಬಂತು ಅಂತಂದರೆ ಈ ರೀತಿ ಇರುತ್ತೆ. ಇನ್ನು ಕೆಲವುದಕ್ಕೆ
ಈಗ ಜಸ್ಟ್ ಎಕ್ಸ್ ಆಕ್ಸಿಸ್ನ ಒಂದೇ ಒಂದು ಪಾಯಿಂಟಲ್ಲಿ ಟಚ್ ಮಾಡಿರುತ್ತೆ. ಇದು ಒಂದೇ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಷ್ಟೇ ಇದೆ ಅನ್ನೋ ಥರ ಅರ್ಥ, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 5 ಅಷ್ಟೇ ಇದೆ ಅಂತ ಅರ್ಥ ಆಯ್ತಾ. ಇನ್ನೂ ಒಂದು ಬರುತ್ತೆ, ಯಾವ ಥರ ಎಕ್ಸ್ ಆಕ್ಸಿಸ್ನ ಎಲ್ಲೂ ಟಚ್ಚೇ ಮಾಡೋದಿಲ್ಲ, ಪ್ಯಾರಾಬೋಲಾ ಈ ರೀತಿ ಇರುತ್ತೆ, ಇಲ್ಲಿ ನೋ ರೂಟ್ಸ್ ಅಂತ ಅರ್ಥ. ಈ ಮೂರು ಕಾನ್ಸೆಪ್ಟು ನಿಮಗೆ ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಪಾಲಿನಾಮಿಯಲ್ಸ್ ಅಲ್ಲಿ ಇದ್ರದ್ದು ಬರೀ ಬೇಸಿಕ್ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಅದು ಯಾವ ರೀತಿ ಕ್ವಾಡ್ರಾಟಿಕ್ ಈಕ್ವೇಷನ್ ಕಾಣಿಸುತ್ತೆ ಅನ್ನೋದು ಮತ್ತೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡಿಸ್ಬೇಕಾದ್ರೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇದು ಇಲ್ಲಿವರೆಗೂ ನಿಮಗೆ ಅರ್ಥ ಆಗಬೇಕಾಗಿರೋದು ಏನು ಅಂತಂದ್ರೆ ಝೀರೋಸ್ ಅಂದ್ರೆ ಏನು ಅಂತ ಅಷ್ಟೇ ಡಿಫೈನ್ ಮಾಡ್ತಿರೋದು ನಾನು, ಸರಿನಾ. ಈಗ ಒಂದು ಎಕ್ಸ್ಪ್ರೆಷನ್ ಇದೆ, ಎಕ್ಸಸೈಸ್ 2.2 ಫಸ್ಟ್ ಪ್ರಾಬ್ಲಮ್ ತಗೊಳ್ತಾ ಇದ್ದೀನಿ. ವಿಚ್ ಸೇಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಅಂತ ಕೊಟ್ಟಿದ್ದಾರೆ ಆಯ್ತಾ. ಎಕ್ಸ್ ಸ್ಕ್ವೇರ್ ಮೈನಸ್ 2 ಇದು ಎಕ್ಸಸೈಸ್ 2.2 ಫಸ್ಟ್ ಪ್ರಾಬ್ಲಮ್. ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಕ್ವೆಶನ್ ಬಂದು ಫೈಂಡ್ ದ ಝೀರೋಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂಡ್ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಝೀರೋಸ್ ಅಂಡ್ ದ ಕೋಎಫಿಷಿಯಂಟ್ಸ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದ್ರದ್ದು ಝೀರೋಸ್ ಕಂಡು ಹಿಡಿಬೇಕಾಗ್ತದೆ. ಸೊ ಫಸ್ಟ್ ಝೀರೋಸ್ನ ಹೇಗೆ ಕಂಡು ಹಿಡಿತೀರಾ? ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿರ್ತೀರಾ, ಅದನ್ನೇ ಇಲ್ಲೂ ಅಪ್ಲೈ ಮಾಡಿ. ಹೇಗೆ? ಸೊ ಪ್ರಾಡಕ್ಟ್ ಆಫ್ ಫಸ್ಟ್ ನಂಬರ್ ಅಂಡ್ ಲಾಸ್ಟ್ ನಂಬರ್, ಯಾರ್ಯಾರಿಗೆ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಗೊತ್ತಿಲ್ಲ ಅವರು ಗಮನ ಇಟ್ಟು ಕಳಿಸ್ಕೊಳ್ಳಿ. ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ನ ಮಲ್ಟಿಪ್ಲೈ ಮಾಡಬೇಕು, ಸ್ಟೆಪ್ 1 ಅದೇನೆ. ಸೊ ಮೈನಸ್ 8 ಇಂಟು ಎಕ್ಸ್ ಸ್ಕ್ವೇರ್, ಸೊ ಐ ವಿಲ್ ಗೆಟ್ ಮೈನಸ್ 8 ಎಕ್ಸ್ ಸ್ಕ್ವೇರ್. ಸೊ ಇದನ್ನ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿದಾಗ ಸ್ಪ್ಲಿಟ್ ಮಾಡೋದು ಅಂದ್ರೆ ಏನು? ಅದ್ರದ್ದು ಫ್ಯಾಕ್ಟರ್ಸ್ನ ಬರೆಯೋದು. ನನಗೆ ಈಸಿ ಅಂತ ಅನ್ಸೋದು ಯಾವುದು ಅಂತಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ಗಿಂತ ಇಂಥ ಸಣ್ಣ ನಂಬರ್ಗಳಿಗೆ ಗೋ ವಿತ್ ದಿಸ್ ಮೆಥಡ್. 1 ಇಂಟು 8, 2 ಇಂಟು 4. ಇನ್ನೆಲ್ಲಾದ್ರೂ ಬರುತ್ತಾ? 8 ನಮಗೆ ಯಾವ ಮಲ್ಟಿಪಲ್ಸ್ ಅಲ್ಲೂ ಬರಲ್ಲ. 1 ಇಂಟು 8 ಅಥವಾ 2 ಇಂಟು 4 ಅಷ್ಟೇ ಸಿಗೋದು. ಇನ್ 4 ಇಂಟು 2 ಇದ್ರದ್ದು ರೆಸಿಪ್ರೊಕೇಶನ್ ಆಗುತ್ತೆ, ಅಂದ್ರೆ 4 ಇಂಟು 2 ಇದೇ ಆಗೋದ್ರಿಂದ ವಿ ಡೋಂಟ್ ಹ್ಯಾವ್ ಟು ಸೇ ದಟ್ ಆಯ್ತಾ. 1 ಇಂಟು 8, 2 ಇಂಟು 4 ಎರಡು ಪಾಸಿಬಿಲಿಟೀಸ್ ಇದೆ. ನನಗೆ ಇಲ್ಲೇನು ಬೇಕಾಗಿದೆ? ಇದೆರಡನ್ನೂ ಆ್ಯಡ್ ಮಾಡಿದ್ರೆ ನನಗೆ -2 ಬರಬೇಕು. ಸೊ 1 ಮತ್ತೆ 8 ಇನ್ನೊಂದು ಗಮನಿಸಿ, ಇಲ್ಲಿ ಮೈನಸ್ ಇತ್ತು ಅಂದ್ರೆ ಒನ್ ಆಫ್ ದ ನಂಬರ್ ಇಸ್ ಪಾಸಿಟಿವ್, ಅನದರ್ ನಂಬರ್ ಶುಡ್ ಬಿ ನೆಗೆಟಿವ್. ಐದರ್ ಇದು ನೆಗೆಟಿವ್ ಆದ್ರೆ ಇದು ಪಾಸಿಟಿವ್ ಆಗುತ್ತೆ ಅನ್ನೋ ಥರ ಅರ್ಥ ಆಯ್ತಾ. ಸೊ ಇಲ್ಲಿ -2 ಬರಬೇಕು ಅಂತಂದ್ರೆ 1 -2, ಒಂದು ಪ್ಲಸ್ ಒಂದು ಮೈನಸ್ ಇದೆ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಒಂದು ಪ್ಲಸ್ ಒಂದು ಮೈನಸ್ ಇದೆ ಅಂತಂದ್ರೆ ಇಟ್ ಮೀನ್ಸ್ ಇಟ್ ಇಸ್ ಸಬ್ಟ್ರಾಕ್ಷನ್. ಸೊ 1 ಮತ್ತೆ 8 ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ನೆವರ್ ಗೆಟ್ 2. 2 ಮತ್ತೆ 4 ಸಬ್ಟ್ರಾಕ್ಟ್ ಮಾಡಿದ್ರೆ 2 ಸಿಗುತ್ತೆ. ಯಾವಾಗ? ವೆನ್ 4 is minus and 2 is positive. 4 is negative, 2 is positive, I'll get -2 ಅಲ್ವಾ. ಸೊ ಎಕ್ಸ್ ಅಂತ ಬರ್ಕೊಂಡು ಆ ವ್ಯಾಲ್ಯೂಸ್ನ ಅಲ್ಲೇ ಅದನ್ನೇ ಈ ರೀತಿ ಬರ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 4x ಮೈನಸ್ 8. ಇದು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮತ್ತೆ ಪೋಸ್ಟ್ ಮಾಡಿ. ಇದಕ್ಕೆ ಅಂತಲೇ ಸ್ಪೆಸಿಫಿಕ್ ಆಗಿ ಇನ್ನೊಂದು ವಿಡಿಯೋ ಮಾಡ್ಕೊಡ್ತೀನಿ. ಸೊ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಮೈನಸ್, ಇದನ್ನು ಬರೆದುಬಿಡಿ ಮೊದಲೇ, ಮೈನಸ್ ಏನು ಬರೆಯೋದು ಬೇಡ. ಎಕ್ಸ್ ಪ್ಲಸ್ 2 ಮತ್ತೆ ಬರೆದುಬಿಡಿ. ಇಲ್ಲೇನು ಬರೆದಿರ್ತೀರ ಬ್ರಾಕೆಟ್ಸ್ ಅಲ್ಲಿ ಅದನ್ನು ಹಾಗೆ ಬರೆದು ಬಿಡೋದು. ಆಮೇಲೆ ಇಲ್ಲೇನಿದೆ, ಒಳಗಡೆ ಎಕ್ಸ್ ಇದೆ, ಹೊರಗಡೆ -4 ಇದೆ. ಇದಕ್ಕೆ ಅಲ್ವ ತೊಗೊತಾ ಇರೋದು. ಸೊ -4x ಬೈ ಒಳಗಡೆ ಇರೋ ಟರ್ಮ್ ಎಕ್ಸ್ನ ಡಿವೈಡ್ ಮಾಡಿದ್ರೆ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಏನು ನೋಡ್ಕೊಂತು? -4 ಇಲ್ಲಿ ಬರೀರಿ. ಸೊ ಎಕ್ಸ್ -4 ಇಂಟು ಎಕ್ಸ್ ಪ್ಲಸ್ 2. ಝೀರೋಸನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ -4 ಇಸ್ ಈಕ್ವಲ್ ಟು 0 ಅಂತ ಒಂದ್ಸರಿ ಬರ್ಕೊಳ್ಳಿ. ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ಒಂದು ಕಡೆ ಬರ್ಕೊಳ್ಳಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 4, ಎಕ್ಸ್ ಇಸ್ ಈಕ್ವಲ್ ಟು -2. ಇದು ಝೀರೋಸ್. ಈ ಝೀರೋಸ್ನ ಇವಾಗ ಇಷ್ಟು ದಿನ ಬರೀ ಎಕ್ಸ್ ಅಂತ ಬರೀತಾ ಇದ್ರಿ, ಈಗ ಆಲ್ಫಾ ಈಕ್ವಲ್ಸ್ 4, ಬೀಟಾ ಈಕ್ವಲ್ಸ್ -2 ಅಂತ ಬರೆದಿಟ್ಕೊಳ್ಳಿ. ಎರಡು ವ್ಯಾಲ್ಯೂ ಬಂತು ಅಂದರೆ, ಒಂದೇ ವ್ಯಾಲ್ಯೂ ಬಂದಿದ್ರೆ ಅಂದರೆ ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ ಟು 4 ಅಷ್ಟೇ ಬರ್ತದೆ. ಆ ಥರ ಇತ್ತು ಅಂತಂದರೆ ಆಲ್ಫಾ ಇಸ್ ಈಕ್ವಲ್ ಟು 4, ಬೀಟಾ ಇಸ್ ಈಕ್ವಲ್ ಟು 0 ಹೋಗುತ್ತೆ ಆ ಕೇಸಲ್ಲಿ ಆಯಿತಾ. ಆ ಥರದ ಪ್ರಾಬ್ಲಮ್ಸ್ ನೋಡೋಣ. ಬಟ್ ಈ ಕೇಸಲ್ಲಿ ಆಲ್ಫಾ ಇಸ್ ಈಕ್ವಲ್ ಟು 4, ಬೀಟಾ ಇಸ್ ಈಕ್ವಲ್ ಟು -2 ಬಂದಿದೆ. ಅಲ್ಲಿ ರೇಸ್ ದಿಸ್ ಪಾರ್ಟ್. ಈಗ ಇದನ್ನ ವೆರಿಫೈ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ. ರಿಲೇಶನ್ಶಿಪ್ ಬಿಟ್ವೀನ್ ದ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಹೇಗೆ ವೆರಿಫೈ ಮಾಡೋದು ನೋಡ್ಕೊಂಬರೋಣ. ಆಲ್ಫಾ ಪ್ಲಸ್ ಬೀಟಾ ಅಂದರೆ ಸಮ್ ಆಫ್ ಝೀರೋಸ್ ಇಸ್ ಈಕ್ವಲ್ ಟು -b/a. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a. ಇದು ಎರಡು ಫಾರ್ಮುಲಾಗಳು ನಮಗಿರೋದು, ಸರಿನಾ. ಈಗ ಆಲ್ಫಾ ಜಾಗದಲ್ಲಿ ಏನು ಬರೀತೀನಿ? 4 ಬರೀತೀನಿ. ಪ್ಲಸ್ ಬೀಟಾ ಜಾಗದಲ್ಲಿ ಏನು ಬರೀತೀನಿ? -2 ಬರೀತೀನಿ. ಈಕ್ವಲ್ಸ್ -b ಮತ್ತೆ a. ಐ ಆಮ್ ಸಾರಿ, ಇದನ್ನ ಇಲ್ಲಿ ಆಲ್ಫಾ ಬೀಟಾ ಕಂಡುಹಿಡಿದ ತಕ್ಷಣ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ
ಎ ಈಸ್ ಈಕ್ವಲ್ ಟು ಏನು, ಬಿ ಈಸ್ ಈಕ್ವಲ್ ಟು ಏನು, ಸಿ ಈಸ್ ಈಕ್ವಲ್ ಟು ಏನು ಅಂತ ಬರ್ಕೊಬೇಕಾಗ್ತದೆ. ಅದು ಎಲ್ಲಿರುತ್ತೆ ನಿಮ್ಗೆ ಕೊಟ್ಟಿರೋ ಕ್ವೆಶನ್. ಈ ಕ್ವೆಶನ್ ಮತ್ತೊಮ್ಮೆ ಬರೀತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಅಂತ ಇತ್ತಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಜೊತೆ ಏನಿರುತ್ತೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಎ, ಎಕ್ಸ್ ಜೊತೆ ಏನಿರುತ್ತೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಬಿ, ಸಿ ಅನ್ನೋದು ಕಾನ್ಸ್ಟೆಂಟ್ ಟರ್ಮ್ ಆಗಿರುತ್ತೆ, ದಿಸ್ ವಿಲ್ ಬಿ ಸಿ. ಆಯ್ತಾ? ಈಗ ಎ ವ್ಯಾಲ್ಯೂ ಎಷ್ಟಿದೆ, ಎಕ್ಸ್ ಸ್ಕ್ವೇರ್ ಜೊತೆ 1 ಇದೆ, ಸೊ 1. ಬಿ ವ್ಯಾಲ್ಯೂ ಏನಿದೆ -2 ಆ್ಯಂಡ್ ಸಿ ವ್ಯಾಲ್ಯೂ ಏನಿದೆ -8. ಆಯ್ತಾ? ಈಗ ಮೈನಸ್ ಬಿ ಬೈ ಎ ಅಂತ ಹೇಳಿದಾರಲ್ವಾ, ಸೊ ಮೈನಸ್ ಆಫ್ -8 ಬೈ -2 ಬೈ ಎ ವ್ಯಾಲ್ಯೂ ಬಂದು 1. ಸೊ 4 -2 ಆಗುತ್ತೆ, ಇಲ್ಲಿ ಮೈನಸ್ ಇಂಟು ಮೈನಸ್ +2 ಆಗುತ್ತೆ. ಸೊ 4 - 2 is 2, 2 is equal to 2. LHS equals RHS. ಇದು ಕಾನ್ಸೆಪ್ಟ್. ಸೊ LHS equals RHS ಅಂತ ತೋರಿಸಿದ್ರೆ ದಿಸ್ ಇಸ್ ಕಾಲ್ಡ್ ವೆರಿಫಿಕೇಶನ್ ಆಫ್ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್. ಆಯ್ತಾ? ಅದನ್ನೇ ಇಲ್ಲೂ ಅಪ್ಲೈ ಮಾಡೋಣ. ಆಲ್ಫಾ ವ್ಯಾಲ್ಯೂ ಬಂದು 4 ಇಂಟು ಬೀಟಾ ವ್ಯಾಲ್ಯೂ ಬಂದು -2 ಈಕ್ವಲ್ಸ್ ಸಿ ವ್ಯಾಲ್ಯೂ ಬಂದು -8 ಇದೆ, ಡಿವೈಡೆಡ್ ಬೈ ಎ ವ್ಯಾಲ್ಯೂ ಬಂದು 1 ಇದೆ. 4 ಇಂಟು -2 -8 ಈಕ್ವಲ್ಸ್ -8. LHS ಈಕ್ವಲ್ಸ್ RHS. ಎಕ್ಸಾಮಲ್ಲಿ ವೆರಿಫೈ ಮಾಡಿ ಇದನ್ನ ಅಂತ ಹೇಳಿ ಡೈರೆಕ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆ ಥರ ಕೊಡಲ್ಲ ನಿಮಗೆ. ಇದ್ರ ಮೇಲೆ ಎಕ್ಸಾಮ್ ಬೇಸ್ಡ್ ಪ್ರಾಬ್ಲಮ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಇದು ಜಸ್ಟ್ ಫಾರ್ ದಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಎರಡು ಪಾಸಿಬಲ್ ಕ್ವೆಶನ್ಸ್, ಎರಡು ಪಾಸಿಬಲ್ ಮೆಥಡ್ಸ್ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋಂಥದ್ದು. ಆ ಎರಡರ ಮೇಲೂ ಪ್ರಾಬ್ಲಮ್ಸ್ ಫಸ್ಟ್ ಮಾಡ್ತೀನಿ. ಅದಾದ್ಮೇಲೆ ಕ್ವೆಶನ್ ಪೇಪರ್ ಯಾವ ರೀತಿ ಬರುತ್ತೆ, ಅಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸರಿನಾ? ನೆಕ್ಸ್ಟ್ ಇದೇ ಬೇಸ್ ಮೇಲೆ ಇನ್ನೂ 5 ಪ್ರಾಬ್ಲಮ್ಗಳಿದೆ. 5 ಪ್ರಾಬ್ಲಮ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಇಫ್ ಯು ಡೋಂಟ್ ಗೆಟ್ ಇಟ್ ಕಮೆಂಟಲ್ಲಿ ಪೋಸ್ಟ್ ಮಾಡಿ. ಇನ್ನೊಂದು ಪ್ರಾಬ್ಲಮ್ ಎತ್ಕೊಂತೀನಿ ಇದರಲ್ಲೇನೆ. ಯಾವುದು, ಇಫ್ ಸಪೋಸ್ ಯಾವುದಾದ್ರೂ ಒಂದು ಟರ್ಮ್ ಕೊಟ್ಟೇ ಇಲ್ಲ ಅಂದ್ರೆ ಎ ಬಿ ಸಿ ಅಲ್ಲಿ ಯಾವುದಾದ್ರೂ ಒಂದು ಟರ್ಮ್ ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ಮಾಡೋದು. ಎಕ್ಸಾಂಪಲ್ ನಾನು 4u² ಅಂದ್ರೆ 4th ಪ್ರಾಬ್ಲಮ್ ತಗೊಂತೀನಿ. 4u² ಪ್ಲಸ್ 8u ಅಂತಿದೆ. ಆಯ್ತಾ? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಕ್ವಲ್ ಟು 0 ಅಂತ ಮಾಡ್ಕೊಂಡು ಹೋಗಿ, ತೊಂದರೆ ಇಲ್ಲ. ಸೊ 4u ಕಾಮನ್ ಇದೆ, ಇದರಲ್ಲಿ ಕಾಮನ್ ತಗೊಂಡ್ರೆ ಇಲ್ಲೇನು ಮಿಕ್ಕೊಂತು, u ಪ್ಲಸ್ 2 ಮಿಕ್ಕೊಂತು ವಿಲ್ ಬಿ ಈಕ್ವಲ್ ಟು 0. ಏನಕ್ಕೆ 4u ಕಾಮನ್ ತಗೊಂಡ್ರೆ ಇಲ್ಲಿ 2 ಅಷ್ಟೇ ಮಿಗುತ್ತೆ. ಸೊ 4u ಆ ಕಡೆ ಕಳಿಸಿದ್ರೆ u ಪ್ಲಸ್ 2 ಇಸ್ ಈಕ್ವಲ್ ಟು 0 ಆಗುತ್ತೆ. 0 ಬೈ 4u ಇಸ್ ನಥಿಂಗ್ ಬಟ್ 0. ಸೊ u ಪ್ಲಸ್ 2 ಇಸ್ ಈಕ್ವಲ್ ಟು 0, u ಇಸ್ ಈಕ್ವಲ್ ಟು -2. ನೋಡಿ ಒಂದೇ ವ್ಯಾಲ್ಯೂ ಬಂತು. ಅದಕ್ಕೆ ಆಲ್ಫಾ ಇಸ್ ಈಕ್ವಲ್ ಟು -2, ಬೀಟಾ ಇಸ್ ಈಕ್ವಲ್ ಟು 0 ಅಂತ ತಗೊಂತೀವಿ. ಆಲ್ಫಾ ಇಸ್ ಈಕ್ವಲ್ ಟು -2, ಬೀಟಾ ವಿಲ್ ಬಿ ಈಕ್ವಲ್ ಟು 0. ವೆರಿಫಿಕೇಶನ್ ಮಾಡ್ಕೊಂಬರೋಣ. ಇದರಲ್ಲಿ ಏನಿದೆ, ಎ ಇಸ್ ಈಕ್ವಲ್ ಟು 4, ಬಿ ಇಸ್ ಈಕ್ವಲ್ ಟು 8, ಸಿ ಇಸ್ ಈಕ್ವಲ್ ಟು 0. ಯಾಕಂದ್ರೆ ಸಿ ಕಾನ್ಸ್ಟೆಂಟ್ ಟರ್ಮ್ ಕೊಟ್ಟಿಲ್ಲ. ಆಲ್ಫಾ ಪ್ಲಸ್ ಬೀಟಾ ಏನು, ಆಲ್ಫಾ ಪ್ಲಸ್ ಬೀಟಾ ವಿಲ್ ಬಿ ಈಕ್ವಲ್ ಟು -b ಬೈ ಎ. ಆಲ್ಫಾ ಎಷ್ಟು -2 ಪ್ಲಸ್ ಬೀಟಾ ಎಷ್ಟು 0 ಈಕ್ವಲ್ಸ್ ಮೈನಸ್ ಬಿ ಬಂದು 8 ಡಿವೈಡೆಡ್ ಬೈ ಎ ಬಂದು 4. 4 1s are 4 2s are. ಸೊ ಈ ಕಡೆನೂ -2, ಈ ಕಡೆನೂ -2. LHS ಈಕ್ವಲ್ಸ್ RHS. ಸೊ ಇದೇ ಅದಕ್ಕೂ ಅಪ್ಲೈ ಆಗುತ್ತಾ ನೋಡೋಣ. ಆಲ್ಫಾ ಇಂಟು ಬೀಟಾಗೆ, ಸೊ ಆಲ್ಫಾ ಇಂಟು ಬೀಟಾ ವಿಲ್ ಬಿ ಈಕ್ವಲ್ ಟು -c ಬೈ ಎ ಅಲ್ವಾ ಫಾರ್ಮುಲಾ. ಸೊ ಆಲ್ಫಾ ಜಾಗದಲ್ಲಿ -2 ಇಂಟು ಬೀಟಾ ಜಾಗದಲ್ಲಿ 0 ಈಕ್ವಲ್ಸ್ -c ಜಾಗದಲ್ಲಿ 0 ಇದೆ, 0 ಬೈ 4 ಎನಿಥಿಂಗ್ ಇಟ್ ಈಸ್. ಈ ಕಡೆನೂ 0, ಈ ಕಡೆನೂ 0. LHS ಈಕ್ವಲ್ಸ್ RHS. ಇಷ್ಟೇ ಪ್ರೋಸೆಸ್, ನಥಿಂಗ್ ಮೋರ್. ಓಕೆ, ಇದು ಪಾಲಿನಾಮಿಯಲ್ಸ್ ಒಂದು ಸೆಟ್ ಆಫ್ ಪ್ರಾಬ್ಲಮ್ಸ್, ಒಂದು ಎಕ್ಸಸೈಸ್ ಅಂದ್ರೆ ಎಕ್ಸಸೈಸ್ 2.2 ಅಲ್ಲಿರೋ ಫಸ್ಟ್ ಪ್ರಾಬ್ಲಮ್. ಇನ್ ಸೆಕೆಂಡ್ ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಸಮ್ಸ್ ಅಂಡ್ ಪ್ರಾಡಕ್ಟ್ಸ್ ಆಫ್ ಝೀರೋಸ್ ಆರ್ ಅಂತ ಕೊಟ್ಟು -1/4 ಫಸ್ಟ್ ಪ್ರಾಬ್ಲಮ್ ತಗೊಂತಾ ಇದೀನಿ. ಸಾರಿ, 1/4 ಅಂಡ್ -1 ಅಂತ ಕೊಟ್ಟಿದ್ದಾರೆ. ಆಯ್ತಾ? 1/4 ಅಂಡ್ -1. ಏನಿದು ಸಮ್ಸ್ ಅಂಡ್ ಪ್ರಾಡಕ್ಟ್ಸ್ ಆಫ್ ಝೀರೋಸ್ ಅಂತಂದ್ರೆ, ಸಮ್ಸ್ ಅಂದ್ರೆ ಅಡಿಷನ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ 1/4. ಪ್ರಾಡಕ್ಟ್ಸ್ ಅಂದ್ರೆ ಆಲ್ಫಾ ಇಂಟು ಬೀಟಾ ವಿಚ್ ಇಸ್ ಈಕ್ವಲ್ ಟು -1 ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಇದೆ ಕ್ವಾಡ್ರಾಟಿಕ್ ಈಕ್ವೇಷನ್ ಹಾಕೊಳ್ಳೋದು, ಲೆಟ್ಸ್ ಲರ್ನ್. ಒಂದು ಫಾರ್ಮುಲಾ ಬರುತ್ತಲ್ಲ, ಯಾವುದು ಜನರಲ್ ಫಾರ್ಮುಲಾ ಏನಿದೆ, ax² ಪ್ಲಸ್ bx
ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಏನಿದೆ, ಅದೇ ಥರ ವಿತ್ ಸಮ್ಸ್ ಆ್ಯಂಡ್ ಪ್ರಾಡಕ್ಟ್ಸು ಒಂದು ಫಾರ್ಮುಲಾ ಬರುತ್ತೆ. ಏನದು? ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 0. ಸೊ ಡೈರೆಕ್ಟಾಗಿ ಫಾರ್ಮುಲಾದಲ್ಲಿ ಹಾಕಿ ಮಾಡೋದು ಮೆಥಡ್ ಇದು. ಸೊ ಇಲ್ಲೇನಾಗುತ್ತೆ? ಆಲ್ಫಾ ಪ್ಲಸ್ ಬೀಟಾ ಏನು? 1/4 ಅಲ್ವಾ? ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 1/4x ಪ್ಲಸ್ ಆಲ್ಫಾ ಇಂಟು ಬೀಟಾ ಇಸ್ -1 ಬ್ರಾಕೆಟ್ಸ್ ಅಲ್ಲಿ ಬರೀತೀನಿ ಇಸ್ ಈಕ್ವಲ್ ಟು 0. ಇಲ್ಲಿವರೆಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಈಗ ಅದೇ ಕಂಟಿನ್ಯೂಷನ್ ಈ ಕಡೆ ಮಾಡ್ತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 1/4x -1 ಇಸ್ ಈಕ್ವಲ್ ಟು 0 ಅಂತಿದೆ. ನಮಗೆ ಫ್ರಾಕ್ಷನ್ಸ್ ಯಾವತ್ತೂ ಬರಬಾರ್ದು. ನಾವು ಮಾಡುವಂಥ ಪ್ರಾಬ್ಲಮ್ಗಳಲ್ಲಿ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ಗಳಲ್ಲಿ ಫ್ರಾಕ್ಷನ್ಸ್ ಬರಬಾರ್ದು. ಫ್ರಾಕ್ಷನ್ಸ್ ರಿಮೂವ್ ಮಾಡಬೇಕು ಅಂತಂದರೆ LCM ತೊಗೊಬೇಕಾಗ್ತದೆ. LCM ತೊಗೊಂಡಾಗ ಏನಾಗುತ್ತೆ? ಈ 4 ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ, ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ. ದಟ್ ಬಿಕಮ್ಸ್ 4x²/4 ಮೈನಸ್ 1/4x ಮೈನಸ್ 4/4 ಇಸ್ ಈಕ್ವಲ್ ಟು 0 ಆಗುತ್ತೆ. ಡಿನಾಮಿನೇಟರ್ ಸೇಮ್ ಇದೆಯಾ LCM ತೊಗೊಂಡ್ಮೇಲೆ? ಸೊ 4x² ಮೈನಸ್ x ಮೈನಸ್ 4 ಇಸ್ ಈಕ್ವಲ್ ಟು 0. 4 ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದರೆ 4x² ಮೈನಸ್ x ಮೈನಸ್ 4 ಇಸ್ ಈಕ್ವಲ್ ಟು 0 ಇಸ್ ದ ಫೈನಲ್ ಈಕ್ವೇಶನ್. ಇದನ್ನೇ ಇನ್ನೊಂದು ಮೆಥಡ್ ಅಲ್ಲಿ ಮಾಡ್ಬೋದು, ಅದನ್ನು ತೋರಿಸಿರ್ತೀನಿ. ಇನ್ ಕೇಸ್ ನಿಮಗೆ ಈ ಮೆಥಡ್ ಕಷ್ಟ ಆಗ್ತಿದೆ, ಆ ಮೆಥಡ್ ಈಸಿ ಆಗುತ್ತೆ ಅಂತಂದ್ರೆ ಅದನ್ನೇ ಫಾಲೋ ಮಾಡ್ಬೋದಾಗ್ತದೆ. ಸರಿನಾ? ಅಲ್ಲಿ ಎರೇಸ್ ದಿಸ್ ಪಾರ್ಟ್. ಸೊ ಸಮ್ಸ್ ಅಂಡ್ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡೋದು? ನಮಗೆ ಗೊತ್ತು ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ b/a. ಸೊ ಇಲ್ಲಿ ಕೊಟ್ಟಿದ್ದಾರೆ 1/4 ಈಕ್ವಲ್ಸ್ ಮೈನಸ್ b/a. ಸೊ ಡೈರೆಕ್ಟ್ ಅಸಂಪ್ಷನ್ಸ್ ಮೇಲೆ a ಕ್ಯಾನ್ ಬಿ ಈಕ್ವಲ್ ಟು 4 ಇಫ್ b ಇಸ್ ಈಕ್ವಲ್ ಟು -1 ಅಂತ ಬರ್ಕೊಬೋದು. ಅಂದ್ರೆ a ಜಾಗದಲ್ಲಿ 4 ಮೈನಸ್ b ಇಸ್ ಈಕ್ವಲ್ ಟು 1 ಅಂತಿದೆ ಇಲ್ಲಿ. ಮೈನಸ್ b ಇಸ್ ಈಕ್ವಲ್ ಟು 1 ಅಥವಾ b ಇಸ್ ಈಕ್ವಲ್ ಟು -1 ಅಂತ ಬರ್ಕೊಬೋದು. a ವ್ಯಾಲ್ಯೂ b ವ್ಯಾಲ್ಯೂ ಸಿಕ್ತಲ್ವಾ? ಆಲ್ಫಾ ಇಂಟು ಬೀಟಾ ಏನು? c/a. c/a ಇಸ್ ಈಕ್ವಲ್ ಟು -1 ಅಂತ ಕೊಟ್ಟಿದ್ದಾರೆ. a ವ್ಯಾಲ್ಯೂ ಎಷ್ಟು ಅಂತ ಗೊತ್ತು ನಮಗೆ? 4. ಅದನ್ನ ಇಲ್ಲಿ ಬರೀತೀನಿ. c/4 ಇಸ್ ಈಕ್ವಲ್ ಟು -1. c is equal to -4 ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದಾಗ. ಸೊ a ವ್ಯಾಲ್ಯೂ, b ವ್ಯಾಲ್ಯೂ, c ವ್ಯಾಲ್ಯೂ ಸಿಕ್ಕಾಯ್ತು. ಇದನ್ನ ಡೈರೆಕ್ಟ್ ಆಗಿ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಆರ್ ಆನ್ಸರ್. ನೋಡೋಣ. ಸೊ ಡೈರೆಕ್ಟ್ ಈಕ್ವೇಶನ್ಗೆ ಹಾಕ್ತಿದ್ದೀನಿ. ax² ಪ್ಲಸ್ bx ಪ್ಲಸ್ c ಇಸ್ ಮೈ ಜನರಲ್ ಈಕ್ವೇಶನ್. ಸೊ a ಜಾಗದಲ್ಲಿ 4 ಬರೀತೀನಿ, 4x². ಬಿ ಜಾಗದಲ್ಲಿ ಏನಿದೆ? -1 ಇದೆ, ಸೊ -1x ಪ್ಲಸ್ ಸಿ ಜಾಗದಲ್ಲಿ -4 ಇದೆ, ಸೊ -4 ಈಕ್ವಲ್ಸ್ 0 ಅಥವಾ ಈಕ್ವಲ್ಸ್ ಟು 0 ಬರೀದೇ ಇದ್ರೂ ನಡೆಯುತ್ತೆ. ಪಾಲಿನಾಮಿಯಲ್ ಇದೆ ಅಂತ ಹೇಳಿ ಬರೀದೆ. ಸೊ ಇದು ಪಾಲಿನಾಮಿಯಲ್ಸ್ನ ಬೇಸಿಕ್ ಮೆಥಡ್ ಆಗಿರುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಟು ಆಲ್ ದೋಸ್ ಹೂ ರಿಕ್ವೈರ್ ದಿಸ್ ವಿಡಿಯೋ. ಥ್ಯಾಂಕ್ ಯು.